ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗಲ್ಲಿ ಇರುವಂಥದ್ದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈ ಸಾವಿರ ವರ್ಷಗಳ ಈ ಗಂಗಾ ಸಾಮ್ರಾಜ್ಯದ ವೈಭವವನ್ನು ಬಣ್ಣ ಬಣ್ಣದ ಹೂಗಳ ಮೂಲಕ ಅನಾವರಣಗೊಳಿಸೋದಕ್ಕೆ ಲಾಲ್ಬಾಗ್ ಸಜ್ಜಾಗಿರುವಂಥದ್ದು. ಪ್ರತಿ ಬಾರಿ ಒಂದೊಂದು ಐತಿಹಾಸಿಕ ಥೀಮ್ ಆಯ್ಕೆಯನ್ನು ಮಾಡುವಂತಹ ತೋಟಗಾರಿಕಾ ಇಲಾಖೆ ಈ ಬಾರಿ ಗಂಗಾ ಅರಸರ ಇತಿಹಾಸವನ್ನು ಕೇಂದ್ರವಾಗಿಟ್ಟುಕೊಂಡು ಗಾಜಿನ ಮನೆಯನ್ನು ಸಿಂಗರಿಸಿರುವಂಥದ್ದು. ಇಲ್ಲಿ ನೋಡಿದರೆ ಕೇವಲ ಹೂಗಳ ಅಲಂಕಾರ ಮಾತ್ರ ಅಲ್ಲ, ಇತಿಹಾಸವೇ ಜೀವಂತವಾಗಿ ಕಣ್ಮುಂದೆ ಬಂದಂತೆ ಅನುಭವ ಆಗ್ತಾ ಇರುವಂಥದ್ದು. ಈ ಬಾರಿ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಅಂದರೆ ಈ ಗಾಜಿನ ಮನೆಯೊಳಗೆ ನಿರ್ಮಿಸಿರುವಂತಹ ಗಂಗಾ ಸಾಮ್ರಾಜ್ಯದ ಪ್ರತಿರೂಪ ಅಂತಲೇ ಹೇಳ್ಬೋದು. ಸಾವಿರಾರು ಬಣ್ಣ ಬಣ್ಣದ ಹೂಗಳನ್ನು ಬಳಸಿ ಅರಮನೆಗಳು, ಐತಿಹಾಸಿಕ ಸ್ಮಾರಕಗಳು ಹಾಗೆ ಗಂಗರ ವೈಭವವನ್ನು ಕಲಾತ್ಮಕವಾಗಿ ರೂಪಿಸಲಾಗಿರುವಂಥದ್ದು. ಪ್ರತಿಯೊಂದು ವಿನ್ಯಾಸವೂ ಕೂಡ ಈ ನೋಡುಗರನ್ನು ಕಣ್ಮನ ಸೆಳಿತಾ ಇರುವಂಥದ್ದು. ಫೋಟೋ ಹಾಗೆ ಸೆಲ್ಫಿ ಪ್ರಿಯರಿಗೆ ಇದೊಂದು ವಿಶೇಷ ಆಕರ್ಷಣೆ ಅಂತಲೇ ಹೇಳ್ಬೋದು. ಹಾಗೆ ಈ ಗಾಜಿನ ಮನೆಯ ಅಲಂಕಾರಕ್ಕಾಗಿ ಲಕ್ಷಾಂತರ ಹೂಗಳನ್ನು ಬಳಸಲಾಗಿದೆ. ದೇಶದ ವಿವಿಧ ಭಾಗಗಳಿಂದ ತರಿಸಲಾದಂತಹ ಹಲವು ಬಗೆಯ ಹೂಗಳು ಇಲ್ಲಿ ಕಂಗೊಳಿಸ್ತಾ ಇರುವಂಥದ್ದು. ಹೂಗಳ ಬಣ್ಣ, ವಿನ್ಯಾಸ, ಕಲಾವಿದರ ಶ್ರಮ ಒಂದಾಗಿ ಎಲ್ಲವೂ ಕೂಡ ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಅಲ್ಲದೆ ಇಂದು ಮಧ್ಯಾಹ್ನ 1 ಗಂಟೆಗೆ ಈ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಫಲಪುಷ್ಪ ಪ್ರದರ್ಶನಕ್ಕೆ ಅಧಿಕೃತ ಚಾಲನೆಯನ್ನು ನೀಡಿದ್ರು ಕೂಡ ಅದರಲ್ಲಿ ಸಚಿವರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದರು. ಇನ್ನು ಈ ಫಲಪುಷ್ಪ ಪ್ರದರ್ಶನ ಆಗಸ್ಟ್ 6ರಿಂದ 17ರವರೆಗೂ ಕೂಡ ಒಟ್ಟು 12 ದಿನಗಳ ಕಾಲ ನಡೆಯಲಿರುವಂತಹ ಈ ಪ್ರದರ್ಶನಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸುವಂತಹ ನಿರೀಕ್ಷೆ ಇರುವಂಥದ್ದು. ಪ್ರತಿದಿನ ಸಾವಿರಾರು ಮಂದಿ ಭೇಟಿಯನ್ನು ನೀಡಲಿದ್ದು ಒಟ್ಟಾರೆಯಾಗಿ 10ರಿಂದ 11 ಲಕ್ಷಕ್ಕೂ ಅಧಿಕ ಜನರು ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅಲ್ಲದೆ ಈ ಬಾರಿ ಶಾಲಾ ಮಕ್ಕಳಿಗೂ ಕೂಡ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ಪ್ರದರ್ಶನದ ಸಂಪೂರ್ಣ ಅವಧಿಯಲ್ಲೂ ಕೂಡ ಈ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗ್ತಿದೆ. ಈ ಇತಿಹಾಸ ಮತ್ತು ಈ ಪ್ರಕೃತಿಯ ಸೌಂದರ್ಯವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸೋದಕ್ಕೆ ಈ ಅವಕಾಶ ಒಂದು ರೀತಿಯಲ್ಲಿ ದೊರೆಯಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಗಾಜಿನ ಮನೆಯಷ್ಟೇ ಅಲ್ಲ, ಈ ಲಾಲ್ಬಾಗ್ನ ವಿವಿಧ ಭಾಗಗಳಲ್ಲಿ ವೈವಿಧ್ಯಮಯ ಹೂಗಳ ಅಲಂಕಾರ ಆಗಿರ್ಬೋದು, ಅಪರೂಪದ ಸಸ್ಯಗಳಾಗಿರ್ಬೋದು, ಹೂವಿನ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗ್ತಿದೆ. ಎಲ್ಲರೂ ಕೂಡ ಅವರ ಕುಟುಂಬ ಸಮೇತರಾಗಿ ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಜ್ಜಾಗಿ ಬಂದು ನೋಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಈ ಹೂಗಳ ಹಬ್ಬ ಒಂಥರ ಎಲ್ಲ ಜನರಿಗೂ ಅಂದರೆ ಬೆಂಗಳೂರಿನ ಜನರಿಗಾಗಿರ್ಬೋದು, ಹೊರ ಜಿಲ್ಲೆಗಿಂದ ಬಂದಿರುವಂತಹ ಜನರಿಗಾಗಿರ್ಬೋದು ಕಣ್ಮನ ಸೆಳೆಯುವಂತಹ ಒಂದು ವಿಭಿನ್ನವಾದ, ವಿಶೇಷವಾದ, ವೈಶಿಷ್ಟ್ಯವಾದ ಸಂಸ್ಕೃತಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಜ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು.